ಜಮದಗ್ನಿ ಕ್ಷೇತ್ರದಲ್ಲಿರುವಂತಹ ಈ ನರಸಿಂಹ ಮೂರ್ತಿ ಉದ್ಭವ ಮೂರ್ತಿ. ಈ ಮೂರ್ತಿಯಿಂದ ನೀರು ಜಿನುಗುತ್ತೆ. ಆ ನೀರಿನಿಂದಲೇ ಗಣಪತಿಗೆ ನಿತ್ಯವೂ ಅಭಿಷೇಕ. ಈ ಕ್ಷೇತ್ರದ ಮುಖ್ಯ ಆಕರ್ಷಣೆ ಅಂದರೆ ನೀವೇ ಗಮನಿಸಿದ ಹಾಗೆ ಸ್ವಾಮಿಗೆ ನೆರವೇರುವಂಥ ಜಲಾಭಿಷೇಕ. ಆ ಜಲ ನರಸಿಂಹಸ್ವಾಮಿಯ ಮೈಮೇಲೆ ಜಿನುಗುವಂಥ ನೀರು ಅನ್ನುವಂಥ ನಂಬಿಕೆ ಇಲ್ಲಿನ ಭಕ್ತರದ್ದು. ಹಾಗಿದ್ರೆ ಆ ನರಸಿಂಹಸ್ವಾಮಿಯ ಮೈ ಮೇಲೆ ನೀರು ಹೇಗೆ ಜಿನುಗುತ್ತೆ, ಹೇಗೆ ಉತ್ಪತ್ತಿಯಾಗುತ್ತೆ ಅನ್ನುವಂಥ ಕುತೂಹಲ ನನಗೂ ಇದೆ, ನಿಮಗೂ ಇದೆ. ಹಾಗಿದ್ರೆ ನಾವೇ ಆ ಕ್ಷೇತ್ರಕ್ಕೆ ಹೋಗಿ ಆ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿಬಿಡೋಣ. ಜಮದಗ್ನಿ ಮಹರ್ಷಿಗಳು ತಪಸ್ಸು ಮಾಡಿದಂಥ ಪವಿತ್ರ ಸ್ಥಳವಿದು. ಈ ಕ್ಷೇತ್ರಕ್ಕೆ ಜಮದಗ್ನಿ ಕ್ಷೇತ್ರ ಅಂತಲೂ ಕರೀತಾರೆ. ಈಗ ನಾವು ಬಂದಿರತಕ್ಕಂಥದ್ದು ರತ್ನಗಿರಿ ಅನ್ನುವಂಥ ಸ್ಥಳಕ್ಕೆ. ಇದನ್ನು ರತ್ನಗಿರಿ ಅಂತ ಕರೀಲಿಕ್ಕೆ ಒಂದು ಕಾರಣ ಇದೆ. ಇಲ್ಲಿ ನರಸಿಂಹಸ್ವಾಮಿ ವ್ಯಾಘ್ರಾರೂಢನಾಗಿ ಲಕ್ಷ್ಮೀ ಸಮೇತವಾಗಿ ರತ್ನದಂತೆ ಶೋಭಾಯಮಾನವಾಗಿ ಕಾಣ್ತಾ ಇದ್ದ. ಅದು ಕಾರಣ ಇಲ್ಲಿ ವಾಸವಿದ್ದಂಥ ಜಮದಗ್ನಿ ಋಷಿಗಳು ಈ ಕ್ಷೇತ್ರಕ್ಕೆ ರತ್ನಗಿರಿ ಅಂತ ಹೆಸರಿಟ್ರು. ಅಂದಹಾಗೆ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿ. ಬನ್ನಿ ಆತನ ದರ್ಶನಕ್ಕೆ ತೆರಳೋಣ. ನಾನು ನಿಮಗೆ ಆ ಗುಡ್ಡೆಟ್ಟು ಗಣಪತಿಯ ದರ್ಶನ ಮಾಡುವಾಗ ಒಂದು ವಿಚಾರ ಹೇಳಿದ್ದೆ. ಆ ಗಣಪತಿಗೆ ಅಭಿಷೇಕವಾಗುವಂಥ ನೀರು ನರಸಿಂಹಸ್ವಾಮಿಯ ಮೈಮೇಲೆ ಜಿನುಗುವಂಥ, ಆತನ ಮೈಮೇಲೆ ಉತ್ಪತ್ತಿಯಾಗುವಂಥ ನೀರಿನಿಂದ ಗಣಪತಿಗೆ ಅಭಿಷೇಕವನ್ನು ಮಾಡ್ತಾರೆ ಅಂತ. ಅಂಥ ಲಕ್ಷ್ಮೀ ನರಸಿಂಹನ ದರ್ಶನಕ್ಕೆ ನಾವಿವತ್ತು ಇಲ್ಲಿಗೆ ಬಂದಿದ್ದೇವೆ. ಆ ನರಸಿಂಹಸ್ವಾಮಿಯ ಮೈಮೇಲೆ ಉತ್ಪತ್ತಿಯಾಗುವ ನೀರಿನ ಬಿಂದುಗಳನ್ನು ನೀವು ಕೂಡ ದರ್ಶನ ಮಾಡಿ ಪಾವನರಾಗಿ ಅನ್ನೋ ಉದ್ದೇಶಕ್ಕೆ ಈ ಸ್ವಾಮಿಯ ದರ್ಶನವನ್ನು ತೋರಿಸ್ತಾ ಇದ್ದಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ವೃತ್ತೋತ್ಫುಲ್ಲ ವಿಶಾಲಾಕ್ಷಂ ವಿಪಕ್ಷಕ್ಷಯ ದೀಕ್ಷಿತಂ ನಿನಾದತ್ರಸ್ತ ವಿಶ್ವಾಂಡಂ ವಿಷ್ಣುಂ ಉಗ್ರಂ ನಮಾಮ್ಯಹಂ ಸರ್ವೈರವದ್ಯತಾಂ ಪ್ರಾಪ್ತಂ ಸಬಲೌಘಂ ದಿತೆ ಸುತಂ ನಘಾಗ್ರೈಃ ಸಕಲೀ ಚಕ್ರೆ ಯಸ್ತಂ ವೀರಂ ನಮಾಮ್ಯಹಂ ಪಾತಾವಷ್ಟಬ್ಧ ಪಾತಾಳಂ ಮೂರ್ಧಾವಿಷ್ಟ ತ್ರಿವಿಷ್ಟಪಂ ಭುಜ ಪ್ರವಿಷ್ಟಾಷ್ಟದಿಶಂ ಮಹಾವಿಷ್ಣುಂ ನಮಾಮ್ಯಹಂ ಜ್ಯೋತಿಂ ಶರ್ಕೇಂದ್ರು ನಕ್ಷತ್ರ ಜ್ವಲನಾದೀನ್ಯನುಕ್ರಮಾತ್ ಜ್ವಲಂತಿ ತೇಜಸಾ ಯಸ್ಯ ತಂ ಜ್ವಲಂತಂ ನಮಾಮ್ಯಹಂ ಸರ್ವೇಂದ್ರಿಯೈರಪಿ ವಿನಾ ಸರ್ವಂ ಸರ್ವತ್ರ ಸರ್ವದಾ ಜಾನಾತಿ ಯೋ ನಮಾಮ್ಯಾದ್ಯಂ ತಮಹಂ ಸರ್ವತೋಮುಖಂ. ಆಯುರ್ಕೋಡ ಸೇವೆ ಇಲ್ಲಿ ಎಷ್ಟು ಜನಪ್ರಿಯ ಅಂತಂದ್ರೆ ಈಗಾಗಲೇ 3 ವರ್ಷಕ್ಕೆ ಬುಕ್ ಆಗ್ಬಿಟ್ಟಿದೆ. ಇದು ಈ ಗುಡ್ಡೆಟ್ಟು ಕ್ಷೇತ್ರದ ಮಹಿಮೆ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮದ ಈ ವಾರದ ವಿಶೇಷತೆ. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.